ಉಡುಪಿಯ ಇತಿಹಾಸ ಪ್ರಸಿದ್ಧ ಪರ್ಯಾಯಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಈ ಬಾರಿ ಕಿರಿಯ ಯತಿ ಸರ್ವಜ್ಞ ಪೀಠಾರೋಹಣ ಮಾಡಲಿದ್ದಾರೆ. ನಮ್ಮ ಜೊತೆ ಶಿರೂರು ವೇದವರ್ಧನ ಸ್ವಾಮೀಜಿ ನಮ್ಮ ಜೊತೆ ಇದ್ದಾರೆ. ಅವರನ್ನು ಮಾತನಾಡಿಸ್ತಾ ಹೋಗುವ. ಸ್ವಾಮೀಜಿ, ಈ ಬಾರಿ ಕಿರಿಯ ಯತಿಯಾಗಿ ಸರ್ವಜ್ಞ ಪೀಠಾರೋಹಣ ಮಾಡ್ತಿದ್ದೀರಿ. ಯಾವ ರೀತಿಯ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ಕೊಂಡಿದ್ದೀರಿ ಮತ್ತು ಯಾವ ರೀತಿಯಾಗಿ ಯೋಜನೆಗಳು 2 ವರ್ಷ ಇರುತ್ತೆ ಮಠದಲ್ಲಿ ಅಂತೇಳಿ? ವಿಶೇಷವಾಗಿ ಕೃಷ್ಣನನ್ನು ಪ್ರೀತಿಗೊಳಿಸಲಿಕ್ಕೆ ಇದೊಂದು ಒಳ್ಳೆಯ ಅವಕಾಶ 2 ವರ್ಷ. ಹಾಗಾಗಿ ಕೃಷ್ಣನಿಗೆ ಅತ್ಯಂತ ಪ್ರಿಯವಾದಂತಹ ವೇದಗಳನ್ನು ನಾವು ರಕ್ಷಿಸಬೇಕು, ಅಭಿವೃದ್ಧಿಗೊಳಿಸಬೇಕು ಅಂತ ಇಡೀ ದಿವಸ ಬೆಳಿಗ್ಗಿಂದ ರಾತ್ರಿ ತನಕ ಚತುರ್ವೇದ ಪಾರಾಯಣ ನಡಿಬೇಕು ಅಂತ ಒಂದುಂಟು. ಆಗ ದಿನಕ್ಕೆ 20 ಪಂಡಿತರಿಗೆ ಪೋಷಣೆಯೂ ನಡೀತದೆ, 4 ವೇದ ಪಾರಾಯಣವೂ ನಡೀತದೆ ಅಂತ. ಅದರ ಜೊತೆ ಭಕ್ತರಿಗೂ ಕೂಡ ಕೃಷ್ಣನ ಅನುಗ್ರಹ ಆಗಬೇಕು ಅಂತ ಅವರಿಗೆ ಮುಕ್ತ ಸೇವೆ ಮಾಡಲಿಕ್ಕೆ ಅವಕಾಶ. ಭಕ್ತರು ಎಲ್ಲರೂ ಕೂಡ ತಮ್ಮಿಂದ ಆಗುವ ಸೇವೆಯನ್ನು ಕೃಷ್ಣನಿಗೆ ನಡೆಸಲಿಕ್ಕೆ 10 ದಿವಸ ಮಠದಲ್ಲೇ ಇದ್ದು ಆ ಸೇವೆಯನ್ನು ಮಾಡಲಿಕ್ಕೆ ಎಲ್ಲ ಅವಕಾಶ ನಾವು ಮಾಡಿಕೊಡ್ತೇವೆ. ವ್ಯವಸ್ಥೆಗಳನ್ನೆಲ್ಲ ನಾವು ಮಾಡ್ತೇವೆ. ಭಕ್ತರು ಬಂದು ಕೃಷ್ಣನ ಸೇವೆ ಮಾಡಿ ಕೃಷ್ಣನ ಅನುಗ್ರಹ ಪಡೆದರೆ ಸಾಕು, ನಮ್ಮ ಪರ್ಯಾಯ ಅಂತ ಭಾವನೆ ಬರಬೇಕು. ಇದು ಮುಖ್ಯವಾಗಿ 2 ಯೋಜನೆಗಳು. ಶಿರೂರು ಪರ್ಯಾಯ ಅಂತ ಹೇಳಿದರೆ ತುಂಬಾ ವೈಬ್ ಇರುವಂಥದ್ದು. ಯಾಕಂದರೆ ಹಿರಿಯ ಲಕ್ಷ್ಮೀವರ ತೀರ್ಥ ಸ್ವಾಮೀಜಿಯವರು ಆ ರೀತಿಯಾಗಿ ಕಾರ್ಯಕ್ರಮಗಳನ್ನು ಹಾಕಿಕೊಳ್ತಿದ್ರು. ನೀವು ಯಾವ ರೀತಿಯ ಕಾರ್ಯಕ್ರಮಗಳನ್ನು ಹಾಕಿಕೊಳ್ತೀರಿ? ಅದನ್ನೇ ಫಾಲೋಅಪ್ ಮಾಡ್ತೀರಾ ಅಥವಾ ಏನು ಕಾರ್ಯಕ್ರಮಗಳು ಯಾವ ರೀತಿಯಾಗಿ? ಅದೇ ಮುಖ್ಯವಾಗಿ ಇದು ನಾವು ಮಾಡೋದೇ ಅಲ್ಲ, ಭಕ್ತರೇ ಮಾಡೋದು. ನಾವು ಹೇಳಿದಾಗಿ ಇದು ಶಿರೂರು ಪರ್ಯಾಯ ಕೃಷ್ಣ ಭಕ್ತರ ಪರ್ಯಾಯ, ನಿಮ್ಮ ಪರ್ಯಾಯ ನಮ್ಮ ಪರ್ಯಾಯ ಅಂತ. ಹಾಗಾಗಿ ಭಕ್ತರೇ ಸೇರಿ ಮಾಡುವಂಥದ್ದು. ಆದರೆ ಅವರಿಗೊಂದು ಅವಕಾಶ ಮಾಡಲಿಕ್ಕೋಸ್ಕರ 2 ವರ್ಷ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಈ ರೀತಿ ಕೆಲವೊಂದೆಲ್ಲ ಅವರಿಗೆ ಬಿಟ್ಟುಕೊಟ್ಟಿದ್ದೇವೆ. ಹೀಗೆ ಅಂದರೆ ನಿಮ್ಮ ಶಿರೂರು ಮಠದ ಹಿರಿಯ ಯತಿಯಾಗಿರುವಂಥ ಲಕ್ಷ್ಮೀವರ ತೀರ್ಥ ಶ್ರೀಪಾದರ ಬಗ್ಗೆ ಹೇಳೋದಾದರೆ ಅವರು ನೆನಪಿಸೋದು ಅಂತ ಹೇಳಿದರೆ, ಈಗ ಕೃಷ್ಣ ಅಂತ ಹೇಳಿದರೆ ಎಲ್ಲರಿಗೂ ಮೊದಲಿಗೆ ನೆನಪಾಗೋದೇ ಅಲಂಕಾರ. ಹಾಗಾಗಿ ಅದನ್ನು ಮಾಡಬೇಕು. ಮತ್ತು ಅನ್ನ ವಿಠಲ ಅಂತಲೇ ನಮ್ಮ ವಿಠಲನಿಗೆ ಹೆಸರು. ಹಾಗಾಗಿ ಆ ಅನ್ನದಾನ ಭೋಜನ ಶಾಲೆಯಲ್ಲಿಯೂ ಕೂಡ ಆದಷ್ಟು ಇಂಪ್ರೂವ್ಮೆಂಟ್ ಮಾಡಬೇಕು. ಕ್ಲೀನ್ಲಿನೆಸ್ನಲ್ಲಿರ್ಬೋದು ಅಥವಾ ಅಡಿಗೆ ವೆರೈಟಿ ಇರ್ಬೋದು, ಆದಷ್ಟು ಹೆಚ್ಚು ಮಾಡಬೇಕು ಅಂತ ಉಂಟು. ಅದೇ ರೀತಿಯಾಗಿ ಮೊದಲ ಬಾರಿಗೆ ನೀವು ಪರ್ಯಾಯ ಪೀಠಾರೋಹಣ ಮಾಡ್ತಿರುವಂಥದ್ದು ಹೇಗೆ ಅನ್ನಿಸ್ತಾ ಇರುವಂಥದ್ದು? ಅಂದರೆ ಈಗ ನಿಮಗೆ ಒಲಿದು ಬಂದಿರುವಂಥದ್ದು ಅಥವಾ ನೀವೇ ಕೇಳಿ ಪಡೆದುಕೊಂಡಿರುವಂಥದ್ದು ಏನು? ಇದು ಒಲಿದು ಬಂದಂತು. ಹಾಗಾಗಿ ಹೇಗೆ ನಡೆಸಬೇಕು ಅಂತ ಉಂಟೋ ಆ ರೀತಿ ಕೃಷ್ಣ ನಡೆಸಬೇಕು. ಅದು ಕೃಷ್ಣನಲ್ಲಿ ಪ್ರಾರ್ಥನೆ. ಮತ್ತು ನಮಗೆ ಆದಷ್ಟು ಕೃಷ್ಣನ ಅನುಗ್ರಹ ಆಗಬೇಕು ಅಂತ ಇದನ್ನು ಕೃಷ್ಣನ ಸೇವೆ ಅಂತ ಆ ಚಿಂತನೆಯಿಂದ ಮಾಡ್ತಿದ್ದೇವೆ. ಹಾಗೆ ಅದೇ ರೀತಿಯಾಗಿ ಉಡುಪಿಗೆ ಬರುವಂಥ ಭಕ್ತರ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಏರಿಕೆ ಆಗ್ತಿರುವಂಥದ್ದು. ಆ ಭಕ್ತರಿಗೆ ಅಥವಾ ಯಾವ ರೀತಿಯ ವ್ಯವಸ್ಥೆಯನ್ನು ಕಲ್ಪಿಸ್ತೀರಿ? ಯಾವುದೇ ಒಂದು ಕಾರ್ಯಕ್ರಮ ನಡೆದರೂ ಕೂಡ ಭಕ್ತರ ಸಂಖ್ಯೆ ಉಡುಪಿ ಶ್ರೀಕೃಷ್ಣ ಮಠಕ್ಕೆ ಜಾಸ್ತಿ ಆಗ್ತಾನೆ ಇರುವಂಥದ್ದು. ಅದಕ್ಕೆ ಯಾವ ರೀತಿಯ ರೂಪುರೇಷೆಗಳನ್ನೆಲ್ಲ ಹಾಕಿಕೊಳ್ತೀರಿ? ಅದೇ ಅವರಿಗೆ ಬರುವಂತಹ ಕ್ಯೂ ವ್ಯವಸ್ಥೆ ಇರ್ಬೋದು, ಅಥವಾ ದರ್ಶನದ ವ್ಯವಸ್ಥೆ, ಊಟದ ವ್ಯವಸ್ಥೆ, ವಸತಿ ವ್ಯವಸ್ಥೆ, ಈ ಹೆಲ್ತ್ ವ್ಯವಸ್ಥೆ, ಎಲ್ಲವೂ ಕೂಡ ಆದಷ್ಟು ಈ ಆ್ಯಂಬುಲೆನ್ಸ್ ಇಡೋದು, ಮಠದಲ್ಲೇ ಆ್ಯಂಬುಲೆನ್ಸ್ ಇಡೋದು, ಒಂದು ಫಸ್ಟ್ ಏಡ್ ರೂಮ್, ಈ ರೀತಿ ಎಲ್ಲ ಆಗಬೇಕು ಅಂತ ಒಂದುಂಟು. ಹೀಗೆ ಅದಕ್ಕೆ ಭಕ್ತರೂ ಸಹಕರಿಸಬೇಕು. ಭಕ್ತರಿಗೆ ಸಾಮರ್ಥ್ಯ ಇದ್ದರೆ ಅವರೂ ಬಂದು ಸೇವೆ ಮಾಡ್ಬೋದು. ಹಾಗೆ ಇದಿಷ್ಟು ಕಿರಿಯ ಯತಿಯಾಗಿರುವಂಥ ವೇದವರ್ಧನ ಸ್ವಾಮೀಜಿಯವರ ಮಾತಾಗಿರುವಂಥದ್ದು. ಕ್ಯಾಮ್ರಾಮನ್ ರಾಮ್ ಜೊತೆ ಪ್ರಜ್ವಲ್ ಅಮೀನ್, TV9 ಉಡುಪಿ.